ಶಾಂತಿ. ಮುರಳಿಯ ದಿನಾಂಕ 4/4/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿದಾಗ ರಮಣೀಕ ಆಗುತ್ತೀರಾ. ತಂದೆಯೂ ಸಹ ರಮಣೀಕವಾಗಿದ್ದಾರೆ ಅಂದಾಗ ಅವರ ಮಕ್ಕಳು ಸಹ ರಮಣೀಕವಾಗಬೇಕು. ಪ್ರಶ್ನೆ: ದೇವತೆಗಳ ಚಿತ್ರದ ಆಕರ್ಷಣೆ ಎಲ್ಲರಿಗೂ ಯಾಕೆ ಆಗುತ್ತದೆ? ದೇವತೆಗಳ ಚಿತ್ರಗಳ ಆಕರ್ಷಣೆ ಎಲ್ಲರಿಗೂ ಯಾಕೆ ಆಗತ್ತೆ? ಅವರಲ್ಲಿ ಯಾವ ವಿಶೇಷ ಗುಣವಿದೆ? ಉತ್ತರ: ದೇವತೆಗಳು ಬಹಳ ರಮಣೀಕವಾಗಿ ಮತ್ತು ಪವಿತ್ರರಾಗಿರುತ್ತಾರೆ. ರಮಣೀಕತೆಯ ಕಾರಣ ಅವರ ಚಿತ್ರಗಳ ಆಕರ್ಷಣೆ ಆಗತ್ತೆ. ದೇವತೆಗಳಲ್ಲಿ ಪವಿತ್ರತೆಯ ವಿಶೇಷ ಗುಣವಿದೆ. ಆ ಗುಣದ ಕಾರಣದಿಂದಾಗಿ ಅಪವಿತ್ರ ಮನುಷ್ಯರು ತಲೆಬಾಗುತ್ತಾರೆ. ರಮಣೀಕವಾಗಿ ಯಾರು ಇರುತ್ತಾರೆ ಎಂದರೆ ಯಾರಲ್ಲಿ ಸರ್ವ ದೈವಿ ಗುಣಗಳಿರುತ್ತವೆ, ಯಾರು ಸದಾ ಖುಷಿಯಾಗಿರುತ್ತಾರೆ, ಅವರೇ ರಮಣೀಕವಾಗಿ ಇರುತ್ತಾರೆ. ಓಂ ಶಾಂತಿ. ಆತ್ಮರು ಮತ್ತು ಪರಮಾತ್ಮನ ಮೇಳ ಎಷ್ಟು ಅದ್ಭುತವಾಗಿದೆ. ಇಂತಹ ಬೇಹದ್ದಿನ ತಂದೆಗೆ ತಾವೆಲ್ಲರೂ ಮಕ್ಕಳಾಗಿದ್ದೀರಾ ಅಂದಾಗ ಮಕ್ಕಳು ಸಹ ಎಷ್ಟು ರಮಣೀಕ ಆಗಬೇಕು. ದೇವತೆಗಳು ಸಹ ರಮಣೀಕವಾಗಿದ್ದಾರೆ ಅಲ್ವಾ? ಆದರೆ ರಾಜಧಾನಿ ಬಹಳ ದೊಡ್ಡದಿದೆ. ಎಲ್ಲರೂ ಏಕರಸವಾಗಿ ರಮಣೀಕವಾಗಿ ಇರುವುದಿಲ್ಲ. ಮತ್ತೆಯೂ ಕೆಲವು ಮಕ್ಕಳು ತುಂಬ ರಮಣೀಕವಾಗಿ ಅವಶ್ಯವಾಗಿ ಇದ್ದಾರೆ. ರಮಣೀಕವಾಗಿ ಯಾರಿರುತ್ತಾರೆ? ಯಾರು ಸದಾ ಖುಷಿಯಲ್ಲಿ ಇರುತ್ತಾರೆ, ಯಾರಲ್ಲಿ ದೈವಿ ಗುಣಗಳಿರುತ್ತವೆ. ಈ ರಾಧಾಕೃಷ್ಣ ರಮಣೀಕವಾಗಿದ್ದಾರೆ ಅಲ್ವಾ? ಇವರಲ್ಲಿ ಬಹಳ ಆಕರ್ಷಣೆ ಇದೆ. ಯಾವ ಆಕರ್ಷಣೆ? ಪವಿತ್ರತೆಯ ಆಕರ್ಷಣೆ. ಏಕೆಂದರೆ ಇವರ ಆತ್ಮವು ಪವಿತ್ರವಾಗಿದ್ದಾರೆ ಅಂದಾಗ ಶರೀರವು ಪವಿತ್ರವಾಗಿದೆ. ಅಂದಾಗ ಪವಿತ್ರ ಆತ್ಮರು ಅಪವಿತ್ರರನ್ನು ಆಕರ್ಷಿಸುತ್ತಾರೆ. ಅವರ ಕಾಲುಗಳಿಗೆ ಬೀಳುತ್ತಾರೆ, ನಮಸ್ಕಾರ ಮಾಡುತ್ತಾರೆ. ಅಪವಿತ್ರರು ಪವಿತ್ರರ ಕಾಲುಗಳಿಗೆ. ಎಷ್ಟು ಅವರಲ್ಲಿ ತಾಕತ್ತಿರುತ್ತೆ. ಬಲೆ ಸನ್ಯಾಸಿಗಳಿರಬಹುದು, ಆದರೆ ಅವರು ದೇವತೆಗಳ ಮುಂದೆ ಅವಶ್ಯವಾಗಿ ತಲೆಬಾಗುತ್ತಾರೆ. ಸನ್ಯಾಸಿಗಳು ಕೂಡ ದೇವತೆಗಳ ಮುಂದೆ ತಲೆಬಾಗುತ್ತಾರೆ. ಬಲೆ ಕೆಲವರಂತೂ ಬಹಳ ಗಮಂಡಿ ಇರ್ತಾರೆ, ಅಭಿಮಾನಿಗಳಿರ್ತಾರೆ. ಮತ್ತೆಯೂ ದೇವತೆಗಳ ಮುಂದೆ ಅಥವಾ ಶಿವನ ಮುಂದೆ ಅವಶ್ಯವಾಗಿ ಬಾಗುತ್ತಾರೆ. ದೇವಿಯರ ಚಿತ್ರಗಳ ಮುಂದೆಯೂ ಬಾಗುತ್ತಾರೆ. ಏಕೆಂದರೆ ತಂದೆಯು ರಮಣೀಕವಾಗಿದ್ದಾರೆ ಅಂದಾಗ ತಂದೆ ತಯಾರು ಮಾಡಿರುವಂತಹ ದೇವಿ ದೇವತೆಗಳು ರಮಣೀಕವಾಗಿದ್ದಾರೆ. ಅವರಲ್ಲಿ ಪವಿತ್ರತೆಯ ಆಕರ್ಷಣೆ ಇದೆ. ಅವರು ಇಲ್ಲಿವರೆಗೂ ಆಕರ್ಷಿಸ್ತಾ ಇದ್ದಾರೆ. ಆ ಒಂದು ಆಕರ್ಷಣೆ ಇಲ್ಲಿಯವರೆಗೂ ನಡೀತಾ ಇದೆ ಅಲ್ವಾ? ಮಂದಿರಗಳಲ್ಲಿ ಹೋದರೆ ಮೂರ್ತಿಗಳನ್ನು ನೋಡಿದ್ರೆ ಎಷ್ಟು ಆಕರ್ಷಣೆ ಇರುತ್ತೆ. ಅಂದಾಗ ಎಷ್ಟು ಅವರಲ್ಲಿ ಆಕರ್ಷಣೆ ಇದೆ, ಅಷ್ಟು ನಿಮ್ಮಲ್ಲಿಯೂ ಕೂಡ ಇರಬೇಕು. ಯಾರು ತಿಳ್ಕೊಳ್ತೀರಾ ನಾವು ಈ ಲಕ್ಷ್ಮೀನಾರಾಯಣ ಆಗ್ತೀವಿ ಅಂತ, ಅಂದಾಗ ನಿಮ್ಮಲ್ಲಿಯೂ ಕೂಡ ಆ ಒಂದು ಆಕರ್ಷಣೆ ಬರಬೇಕು. ನಿಮ್ಮ ಈ ಸಮಯದ ಆಕರ್ಷಣೆ ನಂತರ ಅವಿನಾಶಿಯಾಗುವುದು. ಎಲ್ಲರದ್ದು ಅಲ್ಲ, ನಂಬರ್ ವಾರಂತೂ ಇದ್ದೀರಾ ಅಲ್ವಾ? ಭವಿಷ್ಯದಲ್ಲಿ ಯಾರು ಶ್ರೇಷ್ಠ ಪದವಿ ಪಡೆಯುವವರಿದ್ದಾರೆ ಅವರಲ್ಲಿ ಈ ಆಕರ್ಷಣೆ ಅವಶ್ಯವಾಗಿ ಇರುವುದು. ಏಕೆಂದರೆ ಆತ್ಮ ಪವಿತ್ರವಾಗುವುದು. ನಿಮ್ಮಲ್ಲಿ ಜಾಸ್ತಿ ಆಕರ್ಷಣೆ ಯಾರಲ್ಲಿ ಇದೆ ಎಂದರೆ ಯಾರು ನೆನಪಿನ ಯಾತ್ರೆಯಲ್ಲಿ ಇರುತ್ತಾರೆ. ಯಾತ್ರೆಯಲ್ಲಿ ಪವಿತ್ರತೆ ಅವಶ್ಯವಾಗಿ ಇರುವುದು. ಪವಿತ್ರತೆಯಲ್ಲಿಯೇ ಆಕರ್ಷಣೆ ಇದೆ. ಪವಿತ್ರತೆಯ ಆಕರ್ಷಣೆ ಮತ್ತು ವಿದ್ಯಾಭ್ಯಾಸದಲ್ಲಿಯೂ ಕೂಡ ಆಕರ್ಷಣೆ ತರುತ್ತದೆ. ಈಗ ತಮಗೆ ಗೊತ್ತಾಗುತ್ತಿದೆ, ತಾವು ಲಕ್ಷ್ಮೀನಾರಾಯಣರ ಕರ್ತವ್ಯವನ್ನು ತಿಳಿದುಕೊಂಡಿದ್ದೀರಾ. ಅವರೇ ಎಷ್ಟು ತಂದೆಯನ್ನು ನೆನಪು ಮಾಡುತ್ತಾರೆ. ಎಷ್ಟು ನೆನಪು ಮಾಡಿರ್ಬೋದು. ಲಕ್ಷ್ಮೀನಾರಾಯಣ ಆಗಬೇಕಾದ್ರೆ ಅವರ ರಾಜ್ಯ ಎಷ್ಟು ದೊಡ್ಡದಿದೆ, ಎಷ್ಟು ದೊಡ್ಡ ರಾಜ ಪದವಿ ಪಡ್ಕೊಂಡಿದ್ದಾರೆ ಅಂತ ಅಂದಾಗ ಅವಶ್ಯವಾಗಿ ರಾಜಯೋಗದಿಂದಲೇ ಪಡೆದಿರುತ್ತಾರೆ. ಈ ಸಮಯದಲ್ಲಿ ತಾವು ಈ ಪದವಿ ಪಡೆಯಲು ಬಂದಿದ್ದೀರಾ. ತಂದೆ ಕುಳಿತು ತಮಗೆ ರಾಜಯೋಗವನ್ನು ಕಲಿಸುತ್ತಾರೆ. ಇದಂತೂ ಪಕ್ಕಾ ನಿಶ್ಚಯ. ಇಲ್ಲಿನೇ ಬಂದಿದೆ ಅಲ್ವಾ? ಬಾಬನ ಹತ್ರ ಬಂದ ಮೇಲೆ ಬಂದಿದೆ ಅಲ್ವಾ? ಪಕ್ಕಾ ನಿಶ್ಚಯ. ತಂದೆಯೂ ಸಹ ಅವರೇ ಆಗಿದ್ದಾರೆ, ಓದಿಸುವವರು ಅವರೇ ಆಗಿದ್ದಾರೆ. ಜೊತೆಯಲ್ಲಿಯೂ ಸಹ ಆ ತಂದೆಯೇ ಕರೆದುಕೊಂಡು ಹೋಗುತ್ತಾರೆ.
ಈ ಗುಣಗಳು ಸದಾ ಇರಬೇಕು. ಸದಾ ಹರ್ಷಿತ ಮುಖ ಇಟ್ಟುಕೊಳ್ಳಿ. ಸದಾ ಹರ್ಷಿತರು ಯಾವಾಗ ಇರುವುದು? ಯಾವಾಗ ತಂದೆ ಮತ್ತು ಆಸ್ತಿಯ ನೆನಪಿನಲ್ಲಿ ಇರುತ್ತೀರಾ ಆಗಲೇ ಬಾಬರಿಯವರ ನೆನಪಿದ್ದಾಗಲೇ ಆಸ್ತಿ ನೆನಪು ಇರುತ್ತೆ. ರಮಣೀಕತೆಯೂ ಸಹ ಬಹಳ ಇರುತ್ತೆ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ಇಲ್ಲಿ ರಮಣೀಕರಾಗಿ ನಂತರ ಭವಿಷ್ಯದಲ್ಲಿ ಆ ರೀತಿ ರಮಣೀಕ ಆಗುತ್ತೇವೆ. ಇಲ್ಲಿನ ವಿದ್ಯಾಭ್ಯಾಸವೇ ಅಮರಪುರಿಯಲ್ಲಿ ಕರೆದುಕೊಂಡು ಹೋಗುತ್ತದೆ. ಈ ಸತ್ಯ ತಂದೆ ತಮಗೆ ಸತ್ಯ ಸಂಪಾದನೆ ಮಾಡಿಸುತ್ತಿದ್ದಾರೆ. ಈ ಸತ್ಯ ಸಂಪಾದನೆಯ ಜೊತೆಯಲ್ಲಿ ಬರುವುದು 21 ಜನ್ಮಗಳಿಗಾಗಿ. ಅನಂತರ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಸಂಪಾದನೆ ಮಾಡಿಕೊಳ್ಳುತ್ತೀರಾ ಅದಂತೂ ಅಲ್ಪ ಕಾಲದ ಸುಖಕ್ಕಾಗಿ, ಸದಾ ಜೊತೆ ಬರುವುದಿಲ್ಲ. ಈ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಬಹಳ ಎಚ್ಚರವಾಗಿ ಇರಬೇಕು. ತಾವಂತೂ ಸಾಧಾರಣರಾಗಿದ್ದೀರಾ. ತಮಗೆ ಓದಿಸುವವರು ಸಹ ಬಿಲ್ಕುಲ್ ಸಾಧಾರಣ ರೂಪದಲ್ಲಿದ್ದಾರೆ ಅಂದಾಗ ಓದುವವರು ಸಹ ಸಾಧಾರಣವಾಗಿ ಇರುವಂತಹದ್ದು. ಇಲ್ಲವೆಂದರೆ ನಾಚಿಕೆ ಬರುತ್ತದೆ. ಓದಿಸುವವರು ಇಷ್ಟು ಸಾಧಾರಣವಾಗಿದ್ದಾರೆ, ನಾವಿಷ್ಟು ಆಡಂಬರ ಇದ್ದೀವಿ ಅಂದರೆ ನಾಚಿಕೆ ಬರುತ್ತೆ. ಅಂದಾಗ ನಾವು ಅಂತಹ ಉನ್ನತ ವಸ್ತ್ರಗಳನ್ನು ಹೇಗೆ ಧರಿಸುವುದು? ನಮ್ಮ ಮಮ್ಮ ಬಾಬಾ ಎಷ್ಟು ಸಾಧಾರಣವಾಗಿದ್ದರು ಅಂದಾಗ ನಾವು ಸಹ ಸಾಧಾರಣವಾಗಿರಬೇಕು. ಇವರು ಯಾಕೆ ಸಾಧಾರಣವಾಗಿದ್ದರು? ಏಕೆಂದರೆ ವನವಾಸದಲ್ಲಿದ್ದರು. ನಾವೆಲ್ಲರೂ ಸಹ ಈಗ ವನವಾಸದಲ್ಲಿದ್ದೇವೆ. ಆದ್ದರಿಂದ ಸಾಧಾರಣವಾಗಿರಬೇಕು. ಈಗ ತಾವು ಮನೆಗೆ ವಾಪಸ್ ಹೋಗಬೇಕಾಗಿದೆ. ಇಲ್ಲಿ ಯಾವುದೇ ವಿವಾಹ ಅದು ಇದು ಮಾಡಬಾರದು. ಈಗ ತಾವು ಮನೆಗೆ ವಾಪಸ್ ಹೋಗಬೇಕು. ಇಲ್ಲಿ ವಿವಾಹ ಮುಂತಾದವು ಇಲ್ಲ. ಅವರಂತೂ ಯಾವಾಗ ವಿವಾಹ ಮಾಡುತ್ತಾರೆ ಆಗ ಕುಮಾರಿ ವನವಾಸದಲ್ಲಿ ಇರುತ್ತಾರೆ. ಕೊಳಕು ಬಟ್ಟೆಗಳನ್ನು ಧರಿಸುತ್ತಾರೆ, ಎಣ್ಣೆಯದೆಲ್ಲ ಹಚ್ಚಿಕೊಳ್ಳುತ್ತಾರೆ. ಏಕೆಂದರೆ ಅತ್ತೆ ಮನೆಗೆ ಹೋಗ್ತಾರಲ್ವ, ಬ್ರಾಹ್ಮಣರ ಮೂಲಕ ನಿಶ್ಚಿತಾರ್ಥವಾಗುವುದು. ತಾವು ಸಹ ಈಗ ಅತ್ತೆ ಮನೆ ಸ್ವರ್ಗಧಾಮದಲ್ಲಿ ಹೋಗುತ್ತೀರಾ. ರಾವಣಪುರಿಯಿಂದ ರಾಮಪುರಿ ಅಥವಾ ವಿಷ್ಣುಪುರಿಯಲ್ಲಿ ಹೋಗಬೇಕಾಗಿದೆ ಅಂದಾಗ ವನವಾಸದ ಪದ್ಧತಿಯಾಗಿದೆ. ಆದ್ದರಿಂದ ಇಡಲಾಗತ್ತೆ. ಯಾರಿಗೆ ಅಭಿಮಾನ ದೇಹದ್ದು ಇತ್ತು ಅಥವಾ ಬಟ್ಟೆಗಳದ್ದು ಏನಾದರೂ ಇತ್ತು ಅಂದರೆ ಅದು ಇರಬಾರ್ದು ಅಂತಾರೆ ಬಾಬಾ. ಯಾರಿಗೂ ಯಾವುದೇ ದೇಹಾಭಿಮಾನದ್ದು ಅಥವಾ ಯಾವುದೇ ವಸ್ತ್ರ ಆಭರಣಗಳ ಅಭಿಮಾನ ಇಲ್ಲಿ ಇಟ್ಟುಕೊಳ್ಳಬಾರದು. ಹಗುರವಾದ ಸಾಡಿ ಇರಬೇಕು. ಬೇರೆಯವರನ್ನು ನೋಡ್ತಾರಲ್ವ, ಇವ್ರ ಹತ್ರ ಎಷ್ಟು ಸಾಡಿ ಇದೆ ವಿಚಾರ ಬರುತ್ತೆ. ಕೆಲವ್ರದ್ದು ಸಿಂಪಲ್ ಆಗಿರುತ್ತೆ, ಇನ್ನು ಕೆಲವ್ರದ್ದು ತುಂಬ ಚೆನ್ನಾಗಿರುತ್ತೆ ಅಂದಾಗ ಸಂಕಲ್ಪ ಬರುತ್ತೆ. ಯೋಚಿಸುತ್ತಾರೆ, ಇವರಂತೂ ವನವಾಸದಲ್ಲಿ ಇಲ್ಲ, ಎಷ್ಟು ರಾಯಲ್ ಆಗಿದ್ದಾರೆ ನೋಡಿ, ಇವರೇನು ಸಿಂಪಲ್ಲು ಅಂತಾರೆ. ಆದರೆ ತಾವು ವನವಾಸದಲ್ಲಿ ಆ ರೀತಿ ಸಾಧಾರಣರಿದ್ದರೂ ಸಹ ಅನ್ಯರಿಗೆ ಅಷ್ಟು ಶ್ರೇಷ್ಠ ಜ್ಞಾನವನ್ನು ಕೊಡಿ. ಅಷ್ಟು ನಶೆಯೂ ಇರಬೇಕು. ಆಗ ಅವರಿಗೆ ಬಾಣ ನಾಟುವುದು. ಬಲೆ ಪಾತ್ರೆ ತೊಳಿತಾನೆ ಇರಬಹುದು ಅಥವಾ ಬಟ್ಟೆಗಳನ್ನು ಒಗಿತಾನೆ ಇರಬಹುದು, ಸಫಾಯಿಯ ಕಾರ್ಯನೇ ಮಾಡ್ತಿರ್ಬೋದು. ನಿಮ್ಮ ಸನ್ಮುಖದಲ್ಲಿ ಯಾರೇ ಬಂದರೂ ತಕ್ಷಣ ಅವರಿಗೆ ತಂದೆಯ ನೆನಪು ಮಾಡಿಸಬೇಕು. ಆ ಒಂದು ನಶೆ ಏರಿರಬೇಕು. ನಂತರ ಸಾದಾ ಬಟ್ಟೆಗಳಲ್ಲಿ ಕುಳಿತು ಯಾರಿಗಾದರೂ ಜ್ಞಾನ ಕೊಟ್ಟರೆ ಅವರಿಗೂ ಆಶ್ಚರ್ಯವಾಗತ್ತೆ. ಇವರಲ್ಲಿ ಎಷ್ಟು ಶ್ರೇಷ್ಠ ಜ್ಞಾನವಿದೆಯಪ್ಪ, ಎಷ್ಟು ಸಿಂಪಲ್ ಆಗಿದ್ದಾರೆ, ಆದರೆ ಇವರು ಕೊಡುವ ಜ್ಞಾನ ಎಷ್ಟು ಶ್ರೇಷ್ಠವಾಗಿದೆ. ಈ ಜ್ಞಾನವಂತೂ ಗೀತೆಯದಾಗಿದೆ ಮತ್ತು ಭಗವಂತ ಕೊಟ್ಟಿರುವಂತಹ ಜ್ಞಾನ. ರಾಜಯೋಗವಂತೂ ಗೀತೆಯ ಜ್ಞಾನವೇ ಆಗಿದೆ ಅಲ್ವಾ ಅಂದಾಗ ಆ ರೀತಿ ನಶೆ ಏರಿರುತ್ತಾ? ಹೀಗೆ ಬಾಬಾ ತನ್ನ ಉದಾಹರಣೆ ತಿಳಿಸುತ್ತಾರೆ. ತಿಳಿದುಕೊಳ್ಳಿ, ಮಕ್ಕಳ ಜೊತೆಯಲ್ಲಿ ಆಟವಾಡುತ್ತಿದ್ದೇನೆ. ಯಾರಾದರೂ ಜಿಜ್ಞಾಸು ಎದುರುಗಡೆ ಬರ್ತಾರೆ, ತಕ್ಷಣ ಅವರಿಗೆ ಬಾಬರವರ ಪರಿಚಯ ಕೊಡ್ತೀನಿ. ಬ್ರಹ್ಮ ಬಾಬಾ ತನ್ನ ಅನುಭವ ಹೇಳುತ್ತಾರೆ. ಯೋಗದ ಶಕ್ತಿ, ಯೋಗ ಬಲವಿರುವ ಕಾರಣ ಅವರೂ ಸಹ ಅಲ್ಲಿಯೇ ಎದ್ದು ನಿಂತು ಬಿಡುತ್ತಾರೆ. ಆಶ್ಚರ್ಯ ಪಡುತ್ತಾರೆ, ಇವರಿಷ್ಟು ಸಾಧಾರಣ, ಇವರಲ್ಲಿ ಇಷ್ಟು ಶಕ್ತಿ ಇದೆ ಎಂದು. ಮತ್ತು ಅವರು ಏನು ಮಾತಾಡೋದೇ ಇಲ್ಲ, ಬಾಯಿಂದ ಯಾವುದೇ ಶಬ್ದಗಳೇ ಹೊರಬರುವುದಿಲ್ಲ. ಹೇಗೆ ತಾವು ಶಬ್ದದಿಂದ ಭಿನ್ನವಾಗಿದ್ದೀರಾ, ಹಾಗೆ ಅವರೂ ಸಹ ಶಬ್ದದಿಂದ ಭಿನ್ನವಾಗುತ್ತಾರೆ. ಈ ನಶೆ ಆಂತರಿಕದಲ್ಲಿ ಇರಬೇಕು. ಯಾರೇ ಸಹೋದರ ಸಹೋದರಿಯರು ಬಂದರೂ ಏಕದಮ್
ಅವರನ್ನು ನಿಲ್ಲಿಸಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವ ಮತ ಕೊಡಬೇಕು. ಅಂದರೆ ಅವರನ್ನು ನಿಲ್ಲಿಸಬೇಕು ಅಂದರೆ ಅರ್ಥ ಜ್ಞಾನ ಮಾರ್ಗದಲ್ಲಿ ನಿಲ್ಲಿಸಬೇಕು, ಮುಂದುವರೆಸಬೇಕು. ಆಂತರಿಕದಲ್ಲಿ ಅಷ್ಟು ನಶೆ ಇರಬೇಕು. ತಮ್ಮ ಲಗನ್ನಿನಲ್ಲಿ ನಿಲ್ಲಬೇಕು, ಸ್ಥಿರವಾಗಿರಬೇಕು. ಬಾಬಾ ಸದಾ ಹೇಳುತ್ತಾರೆ, ನಿಮ್ಮ ಬಳಿ ಜ್ಞಾನವಂತೂ ಇದೆ, ಆದರೆ ಯೋಗದ ಅರೆತವಿಲ್ಲ. ಪವಿತ್ರತೆ ಮತ್ತು ನೆನಪಿನಲ್ಲಿ ಇರುವುದರಿಂದ ಅರೆತ ಬರುವುದು. ನೆನಪಿನ ಯಾತ್ರೆಯಿಂದ ತಾವು ಪವಿತ್ರರಾಗುತ್ತೀರಾ, ಶಕ್ತಿ ಸಿಗುವುದು. ಜ್ಞಾನವಂತೂ ದನದ ಮಾತಾಗಿದೆ. ಹೇಗೆ ಶಾಲೆಯಲ್ಲಿ ಓದಿ MA BA ಮಾಡ್ತಾರೆ ಅಂದಾಗ ಅಷ್ಟು ಪೈಸೆಯೂ ಸಹ ಪಗಾರು ಸಹ ಸಿಗತ್ತೆ ಅಲ್ವಾ? ಇಲ್ಲಂತೂ ಬೇರೆಯ ಮಾತಾಗಿದೆ. ಭಾರತದ ಪ್ರಾಚೀನ ರಾಜಯೋಗ ಬಹಳ ಪ್ರಸಿದ್ಧವಾಗಿದೆ. ಇದಾಗಿದೆ ನೆನಪು. ತಂದೆ ಸರ್ವಶಕ್ತಿವಂತ ಇದ್ದಾರೆ ಅಂದಾಗ ತಂದೆಯಿಂದ ತಾವು ಮಕ್ಕಳಿಗೆ ಶಕ್ತಿ ಸಿಗುವುದು. ಮಕ್ಕಳಿಗೆ ಆಂತರಿಕದಲ್ಲಿರಬೇಕು, ನಾವು ಆತ್ಮರು ಬಾಬಾರವರ ಸಂತಾನರಾಗಿದ್ದೇವೆ, ಆದರೆ ಬಾಬಾರವರಷ್ಟು ನಾವು ಪವಿತ್ರರಿಲ್ಲ. ಈಗ ಪವಿತ್ರರಾಗಬೇಕಾಗಿದೆ. ಈಗ ಮುಖ್ಯ ಗುರಿ ಉದ್ದೇಶ ಸನ್ಮುಖದಲ್ಲಿದೆ. ಯೋಗದಿಂದಲೇ ತಾವು ಪವಿತ್ರರಾಗುತ್ತೀರಾ. ಯಾರು ಅನನ್ಯ ಮಕ್ಕಳಿದ್ದಾರೆ ಅವರು ಪೂರ್ತಿ ದಿನ ಇದೇ ವಿಚಾರ ಮಾಡುತ್ತಿರುತ್ತಾರೆ. ಯಾರೇ ಬಂದರೂ ಅವರಿಗೆ ನಾವು ಮಾರ್ಗ ತೋರಿಸಬೇಕು, ದಯೆ ಬರಬೇಕು. ಪಾಪ ಅಂಧಕಾರದಲ್ಲಿದ್ದಾರೆ, ಜ್ಞಾನದ ನೇತ್ರವಿಲ್ಲದೆ ಕುರುಡರಾಗಿದ್ದಾರೆ. ಕುರುಡರಿಗೆ ಕೋಲಿಡಿಸಿ ನಡೆಸಲಾಗತ್ತೆ ಅಲ್ವಾ? ಎಲ್ಲರೂ ಜ್ಞಾನದ ಚಕ್ಷುವಿಲ್ಲದೆ ಅಂಧಕಾರದಲ್ಲಿದ್ದಾರೆ, ಅಂಧೆ ಆಗಿಬಿಟ್ಟಿದ್ದಾರೆ, ಜ್ಞಾನದ ಚಕ್ಷು ಇಲ್ಲ. ಈಗ ತಮಗೆ ಜ್ಞಾನದ 3ನೆಯ ನೇತ್ರ ಸಿಕ್ಕಿದೆ ಅಂದಾಗ ಎಲ್ಲವನ್ನು ತಿಳಿದುಕೊಂಡಿದ್ದೀರಾ. ಪೂರ್ತಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಈಗ ನಾವು ತಿಳಿದುಕೊಂಡಿದ್ದೇವೆ. ಅದೆಲ್ಲ ಭಕ್ತಿ ಮಾರ್ಗದ ಮಾತುಗಳು. ತಮಗೆ ಮೊದಲೇ ಗೊತ್ತಿತ್ತೇನು? ಕೆಟ್ಟದ್ದು ಕೇಳಬಾರ್ದು, ಹೇಳಬಾರ್ದು, ನೋಡಬಾರ್ದು ಅಂತ ಹೇಳಿ ಈ ಚಿತ್ರಗಳು ಯಾಕೆ ತಯಾರು ಮಾಡಿದೆ? ಪ್ರಪಂಚದಲ್ಲಿ ಯಾರೂ ಸಹ ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಈಗ ತಾವು ಅರ್ಥವನ್ನು ತಿಳಿದುಕೊಂಡಿದ್ದೀರಾ. ಹೇಗೆ ಬಾಬಾ ಜ್ಞಾನಪೂರ್ಣ ಇದ್ದಾರೆ, ತಾವು ಅವರ ಮಕ್ಕಳು ಈಗ ಜ್ಞಾನಪೂರ್ಣ ಆಗುತ್ತಿದ್ದೀರಾ. ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ. ಕೆಲವರಿಗಂತೂ ಬಹಳ ನಶೆ ಇರತ್ತೆ. ವಾಹ, ಬಾಬನಿಗೆ ಮಗುವಾಗಿ ಬಾಬನಿಂದ ಪೂರ್ತಿ ಆಸ್ತಿ ಪಡೆಯಲಿಲ್ಲವೆಂದರೆ ಬಾಬನ ಮಕ್ಕಳಾಗಿ ಏನು ಲಾಭ, ಏನು ಪಡ್ಕೊಂಡ್ವಿ, ಬಾಬನ ಮಕ್ಕಳಾಗಿ ಏನು ಮಾಡಿದ್ವಿ ಅಂತ ನಶೆ ಇರತ್ತೆ. ಪ್ರತಿದಿನ ರಾತ್ರಿ ತಮ್ಮ ಲೆಕ್ಕಾಚಾರವನ್ನು ನೋಡಿಕೊಳ್ಳಬೇಕು. ಬಾಬಾರವರು ವ್ಯಾಪಾರಿ ಆಗಿದ್ದಾರೆ ಅಲ್ವಾ? ವ್ಯಾಪಾರಿಗಳಿಗೆ ಲೆಕ್ಕಾಚಾರ ಬರೆಯುವುದು ಸಹಜವಾಗುತ್ತದೆ. ಸರ್ಕಾರದ ಸರ್ವೆಂಟ್ಗೆ ಲೆಕ್ಕಾಚಾರ ತೆಗಿಲಿಕ್ಕೆ ಬರೋದಿಲ್ಲ, ಅವರು ವ್ಯಾಪಾರಸ್ಥರು ಇರೋದಿಲ್ಲ. ವ್ಯಾಪಾರಿಗಳಿಗೆ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ. ತಾವು ವ್ಯಾಪಾರಿಗಳಾಗಿದ್ದೀರಾ. ತಾವು ತಮ್ಮ ಲಾಭ ನಷ್ಟಗಳನ್ನು ತಿಳಿದುಕೊಂಡಿದ್ದೀರಾ. ಪ್ರತಿನಿತ್ಯ ತಮ್ಮ ಖಾತೆಯನ್ನು ಪರೀಕ್ಷಿಸಿಕೊಳ್ಳಿ. ತಮ್ಮ ಲೆಕ್ಕಾಚಾರವನ್ನು ಸಂಭಾಲನೆ ಮಾಡಿ. ನಷ್ಟ ಆಗಿದೆಯಾ ಅಥವಾ ಲಾಭ ಆಗಿದೆಯಾ? ವ್ಯಾಪಾರಸ್ಥರು ಅಲ್ವಾ? ಗಾಯನವೂ ಇದೆ. ಬಾಬಾ ವ್ಯಾಪಾರಸ್ಥ ಆಗಿದ್ದಾರೆ, ರತ್ನಗಾರ ಆಗಿದ್ದಾರೆ, ಸೌದಾಗಾರ ಆಗಿದ್ದಾರೆ. ಅವಿನಾಶಿ ಜ್ಞಾನರತ್ನಗಳ ವ್ಯಾಪಾರ ಕೊಡುತ್ತಿದ್ದಾರೆ. ಇದನ್ನು ತಾವು ತಿಳಿದುಕೊಂಡಿದ್ದೀರಾ. ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ. ಎಲ್ಲರೂ ಏನು ಶುರುಡು ಬುದ್ಧಿ, ಚುರುಕು ಬುದ್ಧಿ ಉಳ್ಳವರು ಇರುವುದಿಲ್ಲ. ಒಂದು ಕಿವಿಯಿಂದ ಕೇಳುತ್ತಾರೆ, ಮತ್ತೊಂದು ಕಿವಿಯಿಂದ ಬಿಟ್ಟು ಬಿಡುತ್ತಾರೆ. ಜೋಳಿಗೆಯಲ್ಲಿ ತೂತಾಗಿತ್ತು ಅಂತ ಅಂದರೆ ಹೊರಟೋಗ್ಬಿಡುತ್ತೆ. ಬುದ್ಧಿರೂಪಿ ಜೋಳಿಗೆ ತೂತಿತ್ತು ಅಂದರೆ ಏನು ಕೇಳಿದ್ರೂ ಸೋರೋಗುತ್ತೆ. ಜೋಳಿಗೆ ತುಂಬೋದೇ ಇಲ್ಲ. ಬಾಬಾ ಹೇಳುತ್ತಾರೆ, ನೀವು ದಾನ ಮಾಡಿದ್ದೀರಾ ಎಂದರೆ ನಿಮ್ಮ ಬಳಿ ಭರ್ಪೂರಾಗಿರುತ್ತೆ. ಅವಿನಾಶಿ ಜ್ಞಾನ ರತ್ನಗಳು ಅಲ್ವಾ? ಬಾಬಾ ರೂಪ ಬಸಂತಾಗಿದ್ದಾರೆ. ಆತ್ಮ ಇದೆ, ಆತ್ಮನಲ್ಲಿ ಜ್ಞಾನ ಇದೆ. ತಾವು ತಂದೆಗೆ ಸಂತಾನರು ಸಹ ರೂಪ ಬಸಂತಾಗಿದ್ದೀರಾ. ಆತ್ಮನಲ್ಲಿ ಜ್ಞಾನ ತುಂಬಿದೆ. ಅವರ ರೂಪ ಬಲೆ ಆತ್ಮ ಚಿಕ್ಕದಾಗಿದೆ. ರೂಪ ಅಂತೂ ಇದೆ ಅಲ್ವಾ? ಮತ್ತು ಆತ್ಮನನ್ನು ತಿಳಿದುಕೊಳ್ಳಲಾಗುವುದು, ಪರಮಾತ್ಮನನ್ನು ಸಹ ತಿಳಿದುಕೊಳ್ಳಲಾಗುವುದು. ಸೋಮನಾಥನ ಭಕ್ತಿ ಮಾಡುತ್ತಿದ್ದಾಗ ಎಷ್ಟು ಚಿಕ್ಕ ನಕ್ಷತ್ರಕ್ಕೆ ಹೇಗೆ ಪೂಜೆ ಮಾಡೋದು?
ಸೋಮನಾಥನ ಭಕ್ತಿ ಮಾಡ್ತಿದ್ವಿ ಅಲ್ವಾ, ಅಂದಾಗ ಪೂಜೆ ಮಾಡಲಿಕ್ಕೆ ಆಗಲ್ಲ, ಅದಕ್ಕೆ ಲಿಂಗಾಕಾರವನ್ನು ಮಾಡಲಾಯಿತು. ಪೂಜೆಗೋಸ್ಕರ ಎಷ್ಟು ದೊಡ್ಡ ಲಿಂಗ ತಯಾರು ಮಾಡಲಾಯಿತು. ಶಿವಲಿಂಗದ ಚೆತ್ತು ಎಷ್ಟು ದೊಡ್ಡದಾಗಿ ಮಾಡ್ತಾರೆ ಅಲ್ವಾ. ಚಿಕ್ಕದು ಬಾಬಾನ್ ರೂಪ ಅಂತೂ ಚಿಕ್ಕದು, ಆದರೆ ಪದವಿ ಎಷ್ಟು ದೊಡ್ಡದಿದೆ ಬಾಬರವರದ್ದು, ಎಷ್ಟು ದೊಡ್ಡ ತಂದೆ ಇದ್ದಾರೆ. ತಂದೆ ಕಲ್ಪದ ಮೊದಲು ಸಹ ಹೇಳಿದ್ರು, ಈ ಜಪ ತಪ ಇದೆಲ್ಲವುಗಳಿಂದ ಜೀವನ್ಮುಕ್ತಿಯ ಪ್ರಾಪ್ತಿ ಆಗೋದಿಲ್ಲ, ಮುಕ್ತಿಗೋಸ್ಕರ ಅದೆಲ್ಲ ಮಾಡುತ್ತಾರೆ. ಇದೆಲ್ಲ ಮಾಡ್ತಾ ಕೆಳಗಡೆನೆ ಬಂದಿದ್ದೀರಾ, ಮೆಟ್ಟಿಲು ಕೆಳಗೆ ಇಳಿಯುತ್ತಾ ಬಂದಿದ್ದೀರಾ. ನೀವಂತೂ ಈಗ ಹತ್ತಬೇಕಾಗಿದೆ, ನಿಮ್ಮದು ಹತ್ತುವ ಕಲೆಯಾಗಿದೆ. ತಾವು ಬ್ರಾಹ್ಮಣರು ಮೊದಲ ನಂಬರ್ ಜಿನ್ನ ಆಗಿದ್ದೀರಾ. ಕತೆ ಇದೆ ಅಲ್ವಾ, ಜಿನ್ನ ರಾಕ್ಷಸ. ಜಿನ್ನ ಹೇಳಿದ್ರು ನಮಗೆ ಕೆಲಸ ಕೊಟ್ಟಿಲ್ಲ ಅಂದರೆ ನಿಮ್ಮನ್ನು ತಿಂದು ಬಿಡ್ತೀವಿ ಅಂತ ಹೇಳಿ. ಅವರಿಗೆ ಕೆಲಸ ಕೊಡಲಾಯಿತು, ಮೆಟ್ಟಲು ಹತ್ತಬೇಕು ಇಳಿಬೇಕು ಅಂತ. ಕೆಲಸ ಸಿಕ್ಬಿಡುತ್ತಲ್ವ. ಬಾಬ್ರೂರು ಸಹ ನಮ್ಮ ಮಕ್ಕಳಿಗೆ ಹೇಳ್ತಾರೆ, ಬೇಹದ್ದಿನ ಮೆಟ್ಟಿಲನ್ನು ನೀವು ಹತ್ತಿ ಇಳಿಯಿರಿ. ತಾವು ಪೂರ್ತಿ ಮೆಟ್ಟಿಲನ್ನು ಇಳಿತೀರಾ ಮತ್ತು ಹತ್ತುತ್ತೀರಾ. ಜಿನ್ನ ತಾವಾಗಿದ್ದೀರಾ ಅಂತಾರೆ ಬಾಬ್ರೂರು. ಅಂದರೆ ಕೆಲಸ ಜಿನ್ನ ಏನು ಮಾಡ್ತಾರೆ ಆ ರೀತಿ ಯಾವಾಗಲೂ ವ್ಯಸ್ತವಾಗಿರಿ ಅಂತ ಹೇಳ್ತಾರೆ ಬಾಬ್ರೂರು. ಬೇರೆ ಯಾರೂ ಸಹ ಪೂರ್ತಿ ಮೆಟ್ಟಿಲನ್ನು ಹತ್ತುವುದಿಲ್ಲ. ಪೂರ್ತಿ ಮೆಟ್ಟಿಲಿನ ಜ್ಞಾನ ಪಡೆಯುವುದರಿಂದ ತಾವು ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ, ನಂತರ ಇಳಿಯುತ್ತೀರಾ ಮತ್ತು ಹತ್ತುತ್ತೀರಾ. ಬಾಬಾ ಹೇಳುತ್ತಾರೆ, ನಾನು ನಿಮ್ಮ ತಂದೆಯಾಗಿದ್ದೇನೆ, ಪತಿತ ಪಾವನ ಎಂದು ನನಗೆ ಹೇಳುತ್ತೀರಾ. ನಾನು ಸರ್ವಶಕ್ತಿವಂತ ಆಲ್ಮೈಟಿಯಾಗಿದ್ದೇನೆ, ಏಕೆಂದರೆ ನಾನು ಆತ್ಮ ಸದಾ 100% ಪವಿತ್ರವಾಗಿರುತ್ತೇನೆ. ನಾನು ಬಿಂದು ರೂಪ ಅಥಾರಿಟಿಯಾಗಿದ್ದೇನೆ. ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ, ರಹಸ್ಯವನ್ನು ತಿಳಿದುಕೊಂಡಿದ್ದೇನೆ. ಎಷ್ಟು ವಂಡರ್! ಇದೆಲ್ಲ ವಂಡರ್ಫುಲ್ ಜ್ಞಾನವಾಗಿದೆ. ಈ ರೀತಿ ಎಂದಿಗೂ ತಾವು ಕೇಳಿರುವುದಿಲ್ಲ. ಆತ್ಮನಲ್ಲಿ 84 ಜನ್ಮಗಳ ಅವಿನಾಶಿ ಪಾತ್ರವಿದೆ, ಅದು ಎಂದಿಗೂ ಅಳಿಸಿ ಹೋಗುವುದಿಲ್ಲ, ನಡೆಯುತ್ತಾ ಇರುತ್ತದೆ. 84 ಜನ್ಮಗಳ ಚಕ್ರ ಸುತ್ತುತ್ತಾ ಬಂದಿದ್ದೇವೆ. 84 ಜನ್ಮಗಳ ಚಕ್ರದ ರಿಕಾರ್ಡು ತುಂಬಿದೆ. ಇಷ್ಟು ಚಿಕ್ಕ ಆತ್ಮನಲ್ಲಿ ಎಷ್ಟು ಜ್ಞಾನವಿದೆ. ಬಾಬಾರವರಲ್ಲಂತೂ ಬಾಬಾರವರಲ್ಲಿದೆ ಅಂದಾಗ ತಾವು ಮಕ್ಕಳಲ್ಲಿಯೂ ಸಹ ಇರಬೇಕು. ಎಷ್ಟು ಪಾತ್ರ ಅಭಿನಯಿಸುತ್ತೀರಾ. ಈ ಪಾತ್ರ ಎಂದಿಗೂ ಸಹ ಅಳಿಸಿ ಹೋಗುವುದಿಲ್ಲ. ಆತ್ಮನನ್ನು ಈ ನೇತ್ರಗಳಿಂದ ನೋಡಲಾಗುವುದಿಲ್ಲ. ಆತ್ಮ ಬಿಂದುವಾಗಿದೆ. ಬಾಬಾ ಹೇಳುತ್ತಾರೆ, ನಾನು ಸಹ ಅಂತಹ ಬಿಂದುವಾಗಿದ್ದೇನೆ. ಇದನ್ನು ಸಹ ತಾವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಾ. ತಾವು ಬೇಹದ್ದಿನ ತ್ಯಾಗಿಗಳು ಮತ್ತು ರಾಜ ಋಷಿಗಳಾಗಿದ್ದೀರಾ. ಎಷ್ಟು ನಶೆ ಏರಬೇಕು. ರಾಜ ಋಷಿಗಳು ಬಿಲ್ಕುಲ್ ಪವಿತ್ರವಾಗಿರುತ್ತಾರೆ. ರಾಜ ಋಷಿಗಳಾಗಿರುತ್ತಾರೆ ಸೂರ್ಯವಂಶಿ ಚಂದ್ರವಂಶಿಯರು, ಯಾರು ಇಲ್ಲಿ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಹೇಗೆ ಈಗ ತಾವು ಮಾಡಿಕೊಳ್ಳುತ್ತಿದ್ದೀರಾ. ಈಗ ತಾವು ಮಕ್ಕಳು ಇದನ್ನು ಸಹ ತಿಳಿದುಕೊಂಡಿದ್ದೀರಾ. ನಾವು ವಾಪಸ್ ಮನೆಗೆ ಹೋಗುತ್ತಿದ್ದೇವೆ. ಅಂಬಿಗನ ಸ್ಟೀಮರಲ್ಲಿ ಕುಳಿತಿದ್ದೇವೆ. ಇದನ್ನು ಸಹ ತಿಳಿದುಕೊಂಡಿದ್ದೀರಾ. ಈ ಸಮಯ ಪುರುಷೋತ್ತಮ ಸಂಗಮದ ಸಮಯವಾಗಿದೆ. ಅವಶ್ಯವಾಗಿ ಹೋಗಬೇಕು. ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚದಲ್ಲಿ ಶಾಂತಿಧಾಮ. ಇದು ಸದಾ ನೀವು ಮಕ್ಕಳ ಬುದ್ಧಿಯಲ್ಲಿ ಇರಬೇಕು. ಯಾವಾಗ ನಾವು ಸತ್ಯಯುಗದಲ್ಲಿದ್ದೆವೋ ಆಗ ಬೇರೆ ಯಾವುದೇ ಖಂಡ ಇರಲಿಲ್ಲ, ನಮ್ಮದೇ ರಾಜ್ಯವಿತ್ತು. ಈಗ ಪುನಃ ಯೋಗ ಬಲದಿಂದ ನಮ್ಮ ರಾಜ್ಯವನ್ನು ಪಡೆಯುತ್ತಿದ್ದೇವೆ. ಏಕೆಂದರೆ ತಿಳಿಸಲಾಗುವುದು, ಯೋಗ ಬಲದಿಂದಲೇ ವಿಶ್ವದ ರಾಜ್ಯ ಪಡೆಯುತ್ತೇವೆ. ಬಾಹುಬಲದಿಂದ ಯಾರೂ ಪಡೆಯಲು ಸಾಧ್ಯವಿಲ್ಲ. ಇದು ಬೇಹದ್ದಿನ ಡ್ರಾಮಾ ಆಗಿದೆ. ಆಟ ತಯಾರಾಗಿದೆ. ಈ ಆಟದ ತಿಳುವಳಿಕೆ ತಂದೆಯೇ ಕೊಡುತ್ತಾರೆ. ಶುರುವಿನಿಂದ ಹಿಡಿದು ಪೂರ್ತಿ ಪ್ರಪಂಚದ ಭೂಗೋಳ ಚರಿತ್ರೆಯನ್ನು ತಂದೆ ತಿಳಿಸುತ್ತಾರೆ. ತಾವು ಸೂಕ್ಷ್ಮವತನ ಮೂಲವತನದ ರಹಸ್ಯವನ್ನು ಸಹ ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ. ಸ್ಥೂಲವತನದಲ್ಲಿ ಇವರ ರಾಜ್ಯವಿತ್ತು, ಅಂದರೆ ಅರ್ಥ ನಮ್ಮ ರಾಜ್ಯವಿತ್ತು. ತಾವು ಹೇಗೆ ಮೆಟ್ಟಿಲನ್ನು ಇಳಿದಿದ್ದೀರಾ ಅದು ಸಹ ನೆನಪು ಬಂದಿದೆ. ಮೆಟ್ಟಿಲು ಹತ್ತುವುದು ಇಳಿಯುವುದು ಈ ಆಟ ಮಕ್ಕಳ ಬುದ್ಧಿಯಲ್ಲಿ ಕುಳಿತುಕೊಂಡಿದೆ. ಈಗ ಬುದ್ಧಿಯಲ್ಲಿದೆ, ಹೇಗೆ ಈ ವಿಶ್ವದ ಭೂಗೋಳ ಚರಿತ್ರೆ ರಿಪೀಟ್ ಆಗತ್ತೆ. ಇದರಲ್ಲಿ ನಮ್ಮ
ಹೀರೋ ಹೀರೋಯಿನ್ ಪಾತ್ರ ಇದೆ. ನಾವೇ ಸೋಲುತ್ತೇವೆ, ನಂತರ ನಾವೇ ಗೆಲ್ಲುತ್ತೇವೆ. ಆದ್ದರಿಂದ ಹೆಸರಿಡಲಾಗಿದೆ ಹೀರೋ ಹೀರೋಯಿನ್. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಈಗ ನಾವು ವನವಾಸದಲ್ಲಿದ್ದೇವೆ. ಆದ್ದರಿಂದ ಬಹಳ ಬಹಳ ಸಾಧಾರಣರಾಗಿರಬೇಕು. ಯಾವುದೇ ಅಭಿಮಾನ, ದೇಹದ ಅಭಿಮಾನ, ವಸ್ತ್ರಗಳ ಅಭಿಮಾನ ಇಟ್ಟುಕೊಳ್ಳಬಾರದು. ಯಾವುದೇ ಕರ್ಮ ಮಾಡುತ್ತಿದ್ದರೂ ತಂದೆಯ ನೆನಪಿನ ನಶೆ ಏರಿರಬೇಕು. ಎರಡನೇ ಪಾಯಿಂಟು, ನಾವು ಬೇಹದ್ದಿನ ತ್ಯಾಗಿ ಮತ್ತು ರಾಜ ಋಷಿಗಳಾಗಿದ್ದೇವೆ. ಈ ನಶೆಯಲ್ಲಿ ಇದ್ದು ಪವಿತ್ರರಾಗಬೇಕು. ಜ್ಞಾನಧನದಿಂದ ಭರ್ಪೂರಾಗಿ ದಾನ ಮಾಡಬೇಕು. ಸತ್ಯ ಸತ್ಯ ಸೌದಾಗಾರ್ ಆಗಿ ತಮ್ಮ ಲೆಕ್ಕಾಚಾರ ಇಡಬೇಕು. ನಾವು ಬೇಹದ್ದಿನ ತ್ಯಾಗಿ ಮತ್ತು ರಾಜ ಋಷಿಗಳಾಗಿದ್ದೇವೆ. ಈ ನಶೆಯಲ್ಲಿದ್ದು ಪವಿತ್ರರಾಗಬೇಕು. ಜ್ಞಾನಧನದಿಂದ ಸಂಪನ್ನರಾಗಿದ್ದು ದಾನ ಮಾಡಬೇಕು. ಸತ್ಯ ಸತ್ಯ ವ್ಯಾಪಾರಸ್ಥರಾಗಿ ತಮ್ಮ ಲೆಕ್ಕಾಚಾರ ಇಡಬೇಕು. ವರದಾನ: ಸ್ವಯಂವನ್ನು ಸೇವಾದಾರಿ ಎಂದು ತಿಳಿದು ಬಾಗುವ ಮತ್ತು ಸರ್ವರನ್ನು ಬಾಗಿಸುವಂತಹ ನಿಮಿತ್ತರು ಮತ್ತು ನಮ್ರಚಿತ್ತರಾಗಿರಿ. ಸ್ವಯಂವನ್ನು ಸೇವಾದಾರಿ ಎಂದು ತಿಳಿದು ಬಾಗುವ ಮತ್ತು ಸರ್ವರನ್ನು ಬಾಗಿಸುವಂತಹ ಅಂದರೆ ದೇಹಾಭಿಮಾನವಿಲ್ಲದೆ ನಿಮಿತ್ತರು ಮತ್ತು ನಮ್ರಚಿತ್ತರಾಗಿರಿ. ವರದಾನದ ವಿಶ್ಲೇಷಣೆ: ನಿಮಿತ್ತರೆಂದು ಯಾರಿಗೆ ಹೇಳಲಾಗುವುದೆಂದರೆ ಯಾರು ತಮ್ಮ ಪ್ರತಿ ಸಂಕಲ್ಪ, ಪ್ರತಿ ಕರ್ಮವನ್ನು ಬಾಬಾರವರ ಮುಂದೆ ಅರ್ಪಣೆ ಮಾಡುತ್ತಾರೆ. ನಿಮಿತ್ತರಾಗುವುದು ಅಂದರೆ ಅರ್ಥ ಅರ್ಪಣೆ ಆಗುವುದು. ಮತ್ತು ನಮ್ರಚಿತ್ತರು ಯಾರೆಂದರೆ ಯಾರು ಬಾಗುತ್ತಾರೆ. ಎಷ್ಟು ಸಂಸ್ಕಾರದಲ್ಲಿ, ಸಂಕಲ್ಪಗಳಲ್ಲಿ ಬಾಗುತ್ತಾರೆ ಅಷ್ಟು ವಿಶ್ವ ನಿಮ್ಮ ಮುಂದೆ ಬಾಗುವುದು. ಬಾಗುವುದು ಅಂದರೆ ಅರ್ಥ ಬಾಗಿಸುವುದಾಗಿದೆ. ಈ ಸಂಕಲ್ಪವೂ ಸಹ ಬರಬಾರದು, ಅನ್ಯರೂ ಸಹ ನಮ್ಮ ಮುಂದೆ ಸ್ವಲ್ಪ ಬಾಗಲಿ ಎಂದು. ಯಾರು ಸತ್ಯ ಸೇವಾದಾರಿಗಳಾಗಿರುತ್ತಾರೆ ಅವರು ಸದಾ ಬಾಗುತ್ತಾರೆ. ಎಂದಿಗೂ ತಮ್ಮ ಅಭಿಮಾನವನ್ನು, ಆವೇಶವನ್ನು ತೋರಿಸುವುದಿಲ್ಲ. ಸ್ಲೋಗನ್: ಈಗ ಸಮಸ್ಯಾ ಸ್ವರೂಪರಾಗಬೇಡಿ, ಸಮಾಧಾನ ಸ್ವರೂಪರಾಗಿರಿ. ಈಗ ಸಮಸ್ಯಾ ಸ್ವರೂಪರಲ್ಲ, ಸಮಾಧಾನ ಸ್ವರೂಪರಾಗಿರಿ. ಅವ್ಯಕ್ತ ಇಶಾರೆ: ಮಹಾನ್ ಆಗಲು ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ತಾವು ಮಹಾನ್ ಆತ್ಮಗಳ ಪ್ರತಿ ಮನಸ್ಸಿನ ಸಂಕಲ್ಪ ಪ್ರತಿ ಆತ್ಮನ ಪ್ರತಿ ಮಧುರವಾಗಿರಬೇಕು, ಮಹಾನ್ ಆಗಿರಬೇಕು. ಹೇಗೆ ತಂದೆಯ ಸ್ವಭಾವ ಸದಾ ಪ್ರತಿ ಆತ್ಮನ ಪ್ರತಿ ಕಲ್ಯಾಣ ಮತ್ತು ದಯೆಯ ಭಾವನೆಯದಾಗಿದೆ. ಪ್ರತಿಯೊಬ್ಬರನ್ನು ಶ್ರೇಷ್ಠ ಮಾಡುವ ಮಧುರತೆ ಮತ್ತು ನಿರ್ಮಾಣೀಯತೆಯದಾಗಿದೆ. ಹಾಗೆ ತಮ್ಮ ಸ್ವಭಾವವನ್ನು ತಯಾರು ಮಾಡಿಕೊಳ್ಳಿ. ಒಂದು ವೇಳೆ ತೀಕ್ಷ್ಣವಾಗಿ ಮಾತನಾಡುವ, ಆವೇಶದಲ್ಲಿ ಬರುವ ಸ್ವಭಾವವಿತ್ತೆಂದರೆ ಇದು ಸಹ ಬ್ರಾಹ್ಮಣ ಜೀವನದಲ್ಲಿ ಬಹಳ ದೊಡ್ಡ ವಿಘ್ನವಾಗಿದೆ. ಈಗ ಇಂತಹ ಸ್ವಭಾವವನ್ನು ಪರಿವರ್ತನೆ ಮಾಡಿಕೊಳ್ಳಿ. ಓಂ ಶಾಂತಿ.